ಹಿಂದೆ ಇರೋರು ಯಾರು ಮಾತಾಡಬಾರ್ದು, ಕೂತ್ಕೊಂಡ್ಬಿಡಿ ಒಂದ್ ಸ್ವಲ್ಪ ಹೊತ್ತು. ದೊಡ್ಡಬಳ್ಳಾಪುರ ಯೂನಿಟ್ ಏನಿದೆ ಅದರಲ್ಲಿ ಬಹಳ ದೊಡ್ಡ ಭ್ರಷ್ಟಾಚಾರ ನಡೆದಿದೆ. ಅದಕ್ಕೆ ಸಂಬಂಧಪಟ್ಟವರ ಮೇಲೆ KMF ಕ್ರಮ ಕೈಗೊಳ್ಳಿ ಅಂದ್ರೆ ಅವರು ಸ್ವಲ್ಪ ಹಿಂದೆ ಮುಂದೆ ಮಾಡ್ತಾ ಇದ್ದಾರೆ. ಇಲ್ಲಿ ಇರ್ತಕ್ಕಂಥ ಪಟ್ಟಿಯಲ್ಲಿ ಯಾರು 8 ಮಾರ್ಕ್ ಹಾಕಿದೀವಿ ಅವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ. ಬಹಳ ಮುಖ್ಯವಾದ ಜಾಗದಲ್ಲಿ ಯಾರ್ಯಾರು ಇದ್ದಾರೋ ಅವ್ರನ್ನೆಲ್ಲ ಮುಂದುವರಿಸಿದ್ದಾರೆ. ಅಂದ್ರೆ ಯಾರು ಬಹಳ ಪ್ರಮುಖವಾಗಿ ಆರೋಪಿಗಳಿದ್ದಾರೋ ಆರೋಪಿಗಳನ್ನ ಜೋಪಾನ ಮಾಡಿ ಇಟ್ಕೊಂಡಿದ್ದಾರೆ. ಈಗ ತಮ್ಮ ಗಮನಕ್ಕೆ ನಾನು ತರೋದು ಈ ಪೆನ್ ಡ್ರೈವ್ ಇದೆ ನೋಡಿ. ಈ ಪೆನ್ ಡ್ರೈವ್ ನಲ್ಲಿ ಅಧಿಕಾರಿಗಳು ಮಾತಾಡ್ತಾರೆ, ಒಂದು 50 ಕೋಟಿ ಹೇಗೆ ತಗೋಬೇಕು ಕೊಡಬೇಕು, ಹೇಗೆ ಏನು ಆಗಿದೆ, ಈ ಪೆನ್ ಡ್ರೈವ್ ನಲ್ಲಿ ಮಾತಾಡಿರ್ತಕ್ಕಂಥ ಸಂಭಾಷಣೆ ಇದೆ. ಹಾಗಾಗಿ KMF ಅಂದ್ರೆ ರೈತರ ಒಂದು ಬಹಳ ದೊಡ್ಡ ಸಂಸ್ಥೆ ಕರ್ನಾಟಕದಲ್ಲಿ. ಇಂಥ ಸಂಸ್ಥೆ ಬಹಳ ದೊಡ್ಡ ದಾಪುಗಾಲ ಹಾಕೋ ದಿಕ್ಕಿನಲ್ಲಿ ಸಾಗಬೇಕೇ ಹೊರತು ಭ್ರಷ್ಟಾಚಾರದ ಕೂಪಕ್ಕೆ ಹೋಗಿ ತಗಲಾಕೋಬಾರ್ದು. ಇದನ್ನ ಸರಿ ಮಾಡಬೇಕಾದಂತ ಜವಾಬ್ದಾರಿ ಅಧಿಕಾರಿಗಳು ಏನಿದಾರೋ ಇವರು ಸರಿಯಾದ ರೀತಿಯಲ್ಲಿ ಕಾರ್ಯನಿರ್ವಹಿಸ್ತಾ ಇಲ್ಲ. ಯಾಕೆ ಅಂದ್ರೆ ಇಲ್ಲಿ ಆಡಳಿತ ಮಂಡಳಿ ಇಲ್ಲ, ಅಧಿಕಾರಿಗಳದೇ ಎಲ್ಲ ದರ್ಬಾರ್ ನಡೀತಾ ಇದೆ. ಅಧಿಕಾರಿಗಳು ಒಬ್ಬರನ್ನ ಸೇಫರ್ ಸೈಡ್ ಮಾಡಿಕೊಂಡು ಬಹಳ ಭ್ರಷ್ಟಾಚಾರಕ್ಕೆ ಕಾರಣ ಆಗ್ಬಿಟ್ಟಿದ್ದಾರೆ. ಈಗಾಗಲೇ ಈ ಪೆನ್ ಡ್ರೈವ್ ಪ್ರಕಾರ 100 ಕೋಟಿ ರೂಪಾಯಿಂದು ಭ್ರಷ್ಟಾಚಾರ ಈಗಾಗಲೇ ಸಂಭಾಷಣೆ ಮೂಲಕ ಇದೆ. ಮತ್ತೆ ನಿಮಗೆ ಕೊಟ್ಟಿರ್ತಕ್ಕಂಥ ಕೆಲವು ದಾಖಲಾತಿ ಪ್ರಕಾರ ಎಷ್ಟೆಲ್ಲ ಅಲ್ಲಿ ಲೋಪದೋಷಗಳನ್ನ ಮಾಡಿದ್ದಾರೆ ಅನ್ನೋದಕ್ಕೆ ನಿಮ್ಮ ಗಮನಕ್ಕೆ ತಂದಿದ್ದೀವಿ. ಹಾಗಾಗಿ ಇದನ್ನ ಸರ್ಕಾರದ ಗಮನಕ್ಕೆ ತರ್ತಾ ಇದ್ದೀವಿ. ಇದನ್ನ ಸಂಬಂಧಪಟ್ಟವರು ಸೂಕ್ತ ಕ್ರಮವನ್ನ ಕೈಗೊಳ್ಬೇಕು. ಈಗ ಯಾವುದೇ ಮುನಾಸಾಬು ಇರಬಾರ್ದು. ತಪ್ಪು ಮಾಡಿದವನಿಗೆ ಶಿಕ್ಷೆ ಆದರೆ ನಾಳೆ ತಪ್ಪು ಮಾಡೋವನಿಗೆ ಭಯ ಇರುತ್ತೆ. ಈಗ ತಪ್ಪು ಮಾಡಿದವನ್ನ ನೀವು ಡಿಪೆಂಡ್ ಮಾಡಿಕೊಂಡು ಅವನು ಯಾರೋ ಉನ್ನತ ಸ್ಥಾನದಲ್ಲಿದ್ದಾನೆ, ಅವನು MD ಇದ್ದಾನೆ ಅಂತೇಳಿ ಸರ್ಕಾರ ಉದಾಸೀನ ಮಾಡಿ ನೀವು ಕಾಜಿ ನ್ಯಾಯ ಮಾಡ್ಕೊಂಡು ಅವನ್ನ ಮುಂದುವರ್ಸೋದಾದ್ರೆ ಇದನ್ನ ನೀವು ಸಂಸ್ಥೆ ಕಟ್ಟಕ್ಕೆ ಬಂದವರಲ್ಲ ಅಂತ ಹೇಳಿ ನಮಗೆ ಅನ್ಸುತ್ತೆ. ಇದಕ್ಕೆ ಸಂಬಂಧಪಟ್ಟಂತ ಮಂತ್ರಿ ಹೊಸದಾಗಿ ಬಂದಿದ್ದೀರಿ ಪುಟ್ಟರಂಗ ಶೆಟ್ಟಿ ಅವರು, ಮತ್ತೆ ಮುಖ್ಯಮಂತ್ರಿಗಳು ಬಹಳ ಹುರುಪಿನಿಂದ ಬಹಳ ಓಡಾಟ ಮಾಡ್ತಾ ಇದ್ದೀರಿ. ಮುಖ್ಯಮಂತ್ರಿಗಳೇ, ತಾವು ನಡೆದಿರ್ತಕ್ಕಂಥ ಘಟನೆ ಬಗ್ಗೆ ತಾವು ಸೂಕ್ತವಾದ ಕ್ರಮವನ್ನ ಕೈಗೊಂಡ್ರೆ ನಿಮ್ಮ ಮೇಲೆ ಹೆಚ್ಚು ಭರವಸೆ ಶುರುವಾಗುತ್ತೆ. ಇಲ್ಲ ಭ್ರಷ್ಟರನ್ನೇ ಮುಂದುವರಿಸಬೇಕು ಅನ್ನೋದಾದ್ರೆ ನಾವು ರೈತರು ಬೀದಿಗೆ ಬರ್ಬೇಕಾಗತ್ತೆ. KMF ವಿರುದ್ಧ ಬಹಳ ದೊಡ್ಡ ಚಳುವಳಿಯನ್ನ ಮಾಡಬೇಕಾಗತ್ತೆ ಅಂತ ಹೇಳಿ ಮುನ್ನೆಚ್ಚರಿಕೆಯನ್ನ ಸರ್ಕಾರಕ್ಕೆ ನೀಡ್ತಾ ಇದೆ. ನಮ್ಮ ಜೊತೆಯಲ್ಲಿ ವೀರಭದ್ರ ಸ್ವಾಮಿ ಇದ್ದಾರೆ, ರೈತ ಸಂಘದ ಜನರಲ್ ಸೆಕ್ರೆಟರಿ. ಮತ್ತೆ ನಮ್ಮ ಬೆಂಗಳೂರು ನಾರ್ತ್ ಡಿಸ್ಟಿಕ್ ಏನಿದೆ ಅದರ ಜಿಲ್ಲಾಧ್ಯಕ್ಷ ಪ್ರಸನ್ನ ಅವರು ಇದ್ದಾರೆ. ಮತ್ತೆ ರಾಮನಗರ ಜಿಲ್ಲಾ ರೈತ ಸಂಘದ ಅಧ್ಯಕ್ಷ ಬೈರೇಗೌಡರು ಇದ್ದಾರೆ. ಶ್ರೀಕಾಂತ್ ನಮ್ಮ ದೊಡ್ಡಬಳ್ಳಾಪುರ ರೈತ ಮುಖಂಡರು ಇದ್ದಾರೆ.
ಮತ್ತೆ ನಮ್ಮ ಮುತ್ತೇಗೌಡರು ನಮ್ಮ ಅಲ್ಲಿ ಮುಖಂಡರು ಜಿಲ್ಲೆಯ. ಹಾಗಾಗಿ ಈ ಎಲ್ಲ ವಿಷಯವನ್ನ ತಮ್ಮ ಗಮನಕ್ಕೆ ತಂದಿದ್ದೀವಿ. ಇನ್ನ ಉಳಿಕೆ ಕೆಲವು ವಿಷಯಗಳನ್ನ ನಮ್ಮ ಪ್ರಸನ್ನ ಅಲ್ಲಿ ಲೋಕಲ್ನವರು ಇರೋ ಕಾರಣಕ್ಕೆ ಅವರು ನಿಮಗೆ ಬ್ರೀಫ್ ಮಾಡ್ತಾರೆ. ಅಲ್ಲಿ ರೈತರಿಗೆ ಏನು ಸಹಾಯಧನ ನೀಡ್ತೀವಿ ಅಂತ ಹೇಳಿ ಈಗಾಗಲೇ ಮಾರ್ಚಿನಲ್ಲಿ ಕೊಡಬೇಕಾದಂತ ಸಹಾಯಧನ ಮತ್ತೆ ಆ ಸ್ಕೀಮಿಗೆ ಸಂಬಂಧಪಟ್ಟಂತ ಕಾರ್ಯಯೋಜನೆಗೆ ಸಂಬಂಧಪಟ್ಟಂತ ಸಹಾಯವನ್ನ ಕರ್ನಾಟಕ ಸರ್ಕಾರ ಸರಿಯಾಗಿ ಮ್ಯಾನೇಜ್ ಮಾಡಿಲ್ಲ. ಈಗ ಸೆಂಟ್ರಲ್ ಗವರ್ಮೆಂಟ್ ಸ್ಕೀಮ್ ಒಂದು ಅದು ಕ್ಲೋಸ್ ಆಗಿದೆ. ಈಗ ರೈತರಿಗೆ ಎಲ್ಲದನ್ನು ಕೊಟ್ಟಿರೋ ಕಾರಣಕ್ಕೆ ರೈತರು ತಮ್ಮ ಸ್ವಂತ ದುಡ್ಡಿನಲ್ಲಿ ಅದಕ್ಕೆ ಏನೇನ್ ಬೇಕೋ ಡೆವಲಪ್ಮೆಂಟ್ ಮಾಡ್ಕೊಂಡಿದ್ದಾರೆ. ಈಗ ಸರ್ಕಾರದ ಸಹಾಯವನ್ನ ನಿರೀಕ್ಷಣೆ ಮಾಡ್ತಾ ಇದ್ದಾರೆ. ನಾನು ಈಗ ಕೂಡ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾರ್ಟಿಕಲ್ಚರ್ಗೆ ಮಾತಾಡಿದೆ ಇಲ್ಲಿ ಕೂತ್ಕೊಂಡು. ಹಾಗಾಗಿ ಅವ್ರು ಹೇಳ್ತಾ ಇದ್ದಾರೆ 28ನೇ ತಾರೀಕು ಡೆವಲಪ್ಮೆಂಟ್ ಕಮಿಷನರು ನಾವೆಲ್ಲ ಸೇರಿ ಒಂದು ಮೀಟಿಂಗ್ ಮಾಡ್ತಾ ಇದ್ದೀವಿ. ಮತ್ತೆ ಯಾವ್ದಾದ್ರು ಸ್ಕೀಮ್ ಒಳಗಡೆ ರೈತರಿಗೆ ಏನು ಕೊಡ್ಬೇಕಾಗಿದೆಯೋ ಅದು ಕೊಡ್ತೀವಿ ಅಂತ. ಆ ಕೊಡದೆ ಇದ್ರೆ ನಾವು ತೋಟಗಾರಿಕೆ ಇಲಾಖೆ ಏನು ಕಚೇರಿ ಇದೆ ಲಾಲ್ಬಾಗ್, ರೈತರು ಮುತ್ತಿಗೆ ಹಾಕಿ ಅದು ಬಂದ್ ಮಾಡಿಸೋ ಕೆಲಸವನ್ನ ಮಾಡಿ ಅಧಿಕಾರಿಗಳನ್ನ ಕರ್ಕೊಂಬಂದು ಗೇಟಿಂದ ಆಚೆ ಕೂರ್ಸೋ ಕೆಲಸವನ್ನ ರೈತರು ಮಾಡ್ತಾರೆ. ಅದು ಮಾಡೋದಕ್ಕೆ ಅವಕಾಶ ಕೊಡಬೇಡಿ. ತಕ್ಷಣ ತಾವು ಹೆಂಗೆ ವಾಗ್ದಾನ ಮಾಡಿದ್ರು ಅದಕ್ಕೆ ಸರಿಯಾಗಿ ನಡ್ಕೋಬೇಕಂತ ಹೇಳಿ ಸರ್ಕಾರಕ್ಕೆ ಅಧಿಕಾರಿಗಳಿಗೆ ಈ ಸಂದರ್ಭದಲ್ಲಿ ಒಂದು ಮುನ್ನೆಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಕರ್ನಾಟಕದ ಸಹಕಾರಿ ಕ್ಷೇತ್ರದಲ್ಲಿ ಬಹಳ ಗಟ್ಟಿಯಾಗಿ ಬೇರೂರಿ ರಾಜ್ಯವ್ಯಾಪಿ ವಿಸ್ತರಿಸಿ ಸುಮಾರು ಜನರ ಬದುಕಿಗೆ ಆಸರೆಯಾಗಿರ್ತಕ್ಕಂಥದ್ದು ನಮ್ಮ KMF. ಹಳ್ಳಿನಲ್ಲಿರ್ತಕ್ಕಂಥ ಒಬ್ಬ ರೈತ ಮಹಿಳೆ ಒಂದು ಹಸುವನ್ನ ಸಾಕಿ ಹಾಲನ್ನ ಸರಬರಾಜು ಮಾಡೋ ಮುಖಾಂತರ ಇವತ್ತು KMF ಸಾವಿರಾರು ಕೋಟಿ ಆಸ್ತಿಗೆ ಮಾಲೀಕರಾಗಿದ್ದಾರೆ ರೈತರು. KMF ಸಂಪೂರ್ಣ ಆಸ್ತಿಯ ಮಾಲೀಕರು ರೈತರು, ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರು. ಈ ಒಂದು KMF ವ್ಯಾಪ್ತಿನಲ್ಲಿ 16 ಒಕ್ಕೂಟಗಳು ಬರ್ತವೆ. ಜಿಲ್ಲೆಗಳ ನಂತರ ಹಾಲು ಉತ್ಪಾದಕ ಒಕ್ಕೂಟಗಳು 16 ಒಕ್ಕೂಟಗಳು ಸೇರಿ KMF ಅಸ್ತಿತ್ವಕ್ಕೆ ಬಂದಿದೆ. ಈ KMF ಮುಖಾಂತರ ಹೈನುಗಾರಿಕೆಗೆ ಸಂಬಂಧಪಟ್ಟಂತೆ ಏನು ಪಶು ಆಹಾರವನ್ನ ರಾಸುಗಳಿಗೆ ಸರಬರಾಜು ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇದೆ. ಆ ವ್ಯವಸ್ಥೆ ತುಂಬಾ ಚೆನ್ನಾಗಿತ್ತು ಇದುವರೆಗೂ. ಆದರೆ ಇತ್ತೀಚೆಗೆ ಕೆಲವು ಕಲುಷಿತ ಕೊಳಕು ಕೈಗಳ ಒಂದು ಅತಿಕ್ರಮಣದ ದುರಾಲೋಚನೆಯಿಂದ ಅಲ್ಲಿ ಪಶು ಆಹಾರ ಕಳಪೆ ಆಗ್ತಾ ಇದೆ. ನಮ್ಮ KMFಗೆ ಏನು ರಾಸುಗಳಿಗೆ ಸರಬರಾಜು ಮಾಡ್ತಾರೋ ಪಶು ಆಹಾರ ಇದೆಯಲ್ಲ, ಇದಕ್ಕೆ ಬಳಸ್ತಕ್ಕಂಥ ಕಚ್ಚಾ ಸಾಮಗ್ರಿಗಳ ಖರೀದಿನಲ್ಲಿ ಮುಖ್ಯವಾಗಿ ಕಾಕಂಬಿ ಮೆಲಾಸಿಸ್ ಅಂತ ಏನು ಹೇಳ್ತೀವೋ ಆ ಒಂದು ಇದನ್ನ ಪರ್ಚೇಸ್ ಮಾಡ್ತಕ್ಕಂಥ ಒಂದು ವಿಷಯದಲ್ಲಿ ಗುಣಮಟ್ಟದಲ್ಲಿರ್ತಕ್ಕಂಥ ಉತ್ತಮ ಕ್ವಾಲಿಟಿಯ ಒಂದು ಮೆಲಾಸಿಸ್ 1 ಟನ್ಗೆ 11,000 ರೂಪಾಯಿಗೆ ಅವರೇ ಪರ್ಚೇಸ್ ಮಾಡಿದ್ದಾರೆ. ಆದರೆ ಇವರು ಕೆಲವು ಅಧಿಕಾರಿ ವರ್ಗದ ಒತ್ತಡದಿಂದ ಹಾವೇರಿನಲ್ಲಿರ್ತಕ್ಕಂಥ GM ಶುಗರ್ಸ್ ಹೂವಿನಾಡಗಲಿ GM ಶುಗರ್ಸ್ ಕಂಪನಿ ಮತ್ತೆ MG ಶುಗರ್ಸ್ ಅಂಡ್ ಕಂಪನಿ ಹಾವೇರಿ, ಈ 2 ಶುಗರ್ ಕಾರ್ಖಾನೆಗಳಿಂದ ಖರೀದಿ ಮಾಡಿರ್ತಕ್ಕ 6,000 ಮೆಟ್ರಿಕ್ ಟನ್ ಅನ್ನ ಪರ್ಚೇಸ್ ಮಾಡಬೇಕು ಅಂತ ಹೇಳಿ ಅನುಮೋದನೆಯಾಗಿ ಟೆಂಡರ್ ಕೊಡ್ತಾರೆ. ಅದರಲ್ಲಿ 3,430 ಮೆಟ್ರಿಕ್ ಟನ್ ಪರ್ಚೇಸ್ ಆಗಿದೆ 2 ಕಾರ್ಖಾನೆಗಳಿಂದ. ಈ 2 ಕಾರ್ಖಾನೆಗಳಲ್ಲಿ ಅದರ ಒಂದು ಗುಣಮಟ್ಟ, ನಾವು ಹಾಲನ್ನ ಡೈರಿಗೆ ಹಾಕ್ಬೇಕಾದ್ರೆ ಏನು ಗುಣಮಟ್ಟ ಕೇಳ್ತಾರೆ, 28.5 ಡಿಗ್ರಿ ಇರಬೇಕು, ಮತ್ತೆ 8.5 SNF ಬರಬೇಕು, 4.0 ಫ್ಯಾಟ್ ಬರಬೇಕು ಅಂತ ಹೇಳಿ ಹಾಲನ್ನ ನಮ್ಮ ರೈತರಿಂದ ಖರೀದಿ ಮಾಡ್ತಾರೆ. ಅದೇ ರೀತಿ ಈ ಒಂದು ಗುಣಮಟ್ಟ ಪಶು ಆಹಾರಕ್ಕೆ ನೀಡಬೇಕಾದ ಗುಣಮಟ್ಟ ಅವರೇ ಅರ್ಥ ಮಾಡ್ಕೊಂಡಿದ್ದಾರೆ. ಒಂದು ಏನು ಶುಗರ್ ಅಂಶ ಅಂತಕ್ಕಂಥದ್ದು
TRS ಅಂತ ಏನ್ ಕರೀತಾರೆ, ಕಾಕಂಬಿನ ಇದಕ್ಕೆ ಬಳಸ್ಬೇಕಾದ್ರೆ ಅದು ಕನಿಷ್ಠ 50% ಹೆಚ್ಚಿಗೆ ಇರಬೇಕು, 50% ಹೆಚ್ಚಿಗೆ ಇರಬೇಕು ಅಂತ ಇದೆ. ಅದು ಅವರೇ ಪರೀಕ್ಷೆ ಈ ಒಂದು ಫೀಲ್ಡ್ ಒಕ್ಕೂಟಗಳಿಗೆ ಸರಬರಾಜು ಮಾಡಿದಾಗ ಬಮ್ಮೂಲ್ ವ್ಯಾಪ್ತಿಯಲ್ಲಿ ಸುಮಾರು ಹಳ್ಳಿಗಳಲ್ಲಿ ಈ ಒಂದು ಪಶು ಆಹಾರವನ್ನ ಸೇವಿಸಿದಂತ ರಾಸುಗಳು ಆರೋಗ್ಯವನ್ನ ಕಳ್ಕೊಳ್ಳುತ್ತೆ, ಮತ್ತೆ ಕರು ಆಗ್ತಕ್ಕಂಥ ಶಕ್ತಿಯನ್ನ ಕಳ್ಕೊಳ್ಳುತ್ತೆ, ಕೆಲವು ಹಸುಗಳು ಸತ್ತೋಗಿದ್ದಾವೆ. ಈ ಬಗ್ಗೆ ಕಂಪ್ಲೇಂಟ್ ಮಾಡ್ತಾರೆ ರೈತರು, ಬೆಂಗಳೂರು ಒಕ್ಕೂಟಕ್ಕೆ ಕಂಪ್ಲೇಂಟ್ ಮಾಡ್ತಾರೆ. ಅದು KMF ಗಮನಕ್ಕೂ ಬರುತ್ತೆ. ಹಾಗಾಗಿ ಅವರೇ ಇದನ್ನ ಪರೀಕ್ಷೆಗೆ ಒಳಪಡಿಸ್ತಾರೆ. ಈ ಮೆಲಾಸಿಸ್ ಅನ್ನ ಪರೀಕ್ಷೆಗೆ ಒಳಪಟ್ಟಾಗ 50 ಇರಬೇಕಾಗಿದ್ದಂತ ಒಂದು ಶುಗರ್ ಅಂಶ ಕೇವಲ 21 ಇದೆ. ಮತ್ತೆ ಡೆನ್ಸಿಟಿ ಬ್ರಿಕ್ಸ್ ಅಂತಕ್ಕಂಥ ಸಾಂದ್ರತೆ ಅಂತಕ್ಕಂಥ ಒಂದು ಅಂಶ ಅದರಲ್ಲಿ 85% ಹೆಚ್ಚಿಗೆ ಇರಬೇಕು, ಅದು 80ಕ್ಕಿಂತ ಒಳಗಡೆ ಇದೆ. ಇದನ್ನ ಬಳಕೆಗೆ ಅನರ್ಹ, ಇದು ಹಾಕುವ ಹಸುಗಳ ಆರೋಗ್ಯ ಕೆಡುತ್ತೆ, ಇದನ್ನ ವಾಪಸ್ ತಗೊಂಡು ನಮ್ಮ ಅಮೌಂಟ್ ವಾಪಸ್ ಕೊಡಿ ಅಂತೇಳಿ ಲೆಟರ್ ಕೂಡ ಬರೀತಾರೆ ಇವರನ್ನೇ, KMF ಅಧಿಕಾರಿಗಳೇನೆ. ಬರೆದ್ರು ಕೂಡ ಮತ್ತೆ ಇನ್ನೊಂದು ತಿಂಗಳಲ್ಲಿ ಇನ್ನೊಂದು ಇದಾಗುತ್ತೆ, ಅದರಲ್ಲಿ ಇದನ್ನ ಬಳಸ್ಕೊಂಡು ನಾವು ಅದನ್ನ ವಿಲೇವಾರಿ ಮಾಡಬಹುದು ಎಂಬ ಗುಣಮಟ್ಟ ಚೆನ್ನಾಗಿದೆ ಅಂತೇಳಿ ಅವ್ರಿಗೆ ನೀಡಬೇಕಾದಂತ ಹಣವನ್ನ ಸರಬರಾಜು ಮಾಡ್ತಾರೆ. 2 ಕಾರ್ಖಾನೆಗಳಿಗೆ ಹಣವನ್ನ ಸಂದಾಯ ಮಾಡ್ತಾರೆ, ಯಾವುದೇ ಬಾಕಿ ಇಲ್ಲ ಅಂತೇಳಿ ಒಂದು ವರದಿಯನ್ನ ಕೊಡ್ತಾರೆ. ಈ ಮತ್ತೆ ಸುಮಾರು ಹಸುಗಳು ಗರ್ಭಪಾತಗಳಾಗಿದ್ದಾವೆ, ಗರ್ಭ ಕಟ್ಟತಕ್ಕಂಥ ಶಕ್ತಿ ಕಳ್ಕೊಂಡಿದೆ, ಇದರಿಂದ ರೈತರಿಗೆ ಸಾಕಷ್ಟು ತೊಂದರೆ ಆಗಿದೆ. ಈಗಲೂ ಕೂಡ ತಮ್ಮ ರಾಜನಕುಂಟೆ ಪಶು ಆಹಾರದ ಕಾರ್ಖಾನೆಯಲ್ಲಿ ಸಾವಿರಾರು ಟನ್ನು ವಾಪಸ್ ಬಂದಿದೆ. ರೈತರು ನಮ್ ಬಳಸಕ್ ಯೋಗ್ಯವಾಗಿಲ್ಲ ಅಂತೇಳಿ ವಾಪಸ್ ತರ್ಕೊಂಡಿರೋ ಸ್ಟಾಕ್ ಇವತ್ತು ಕೂಡ ಇದೆ. ಬಳಕೆಗೆ ಯೋಗ್ಯವಲ್ಲದ ಒಂದು ಉತ್ಪನ್ನ ಅಂತೇಳಿ ಅದು ವಾಪಸ್ ಬಂದಿದೆ. ಇದಕ್ಕೆಲ್ಲ ನಷ್ಟಕ್ಕೆ ಯಾರು ಹೊಣೆ? ಈ ಅಧಿಕಾರಿಗಳು ಮಾಡ್ತಕ್ಕಂಥ ಸಣ್ಣ ತಪ್ಪಿನಿಂದ ಸಾವಿರಾರು ಹಸುಗಳ ಪ್ರಾಣಕ್ಕೆ ಹಾನಿ, 100 ಕೋಟಿ ರೈತರ ಬಂಡವಾಳ ನಷ್ಟ, ಈ ಎಲ್ಲ ಸಮಸ್ಯೆಗಳಿಗೆ ಕಾರಣವಾಗಿರ್ತಕ್ಕಂಥ ಏನು ಕೆಲವು ಅಧಿಕಾರಿಗಳಿದ್ದಾರೆ ಅವರನ್ನ ನಾವು ಸಸ್ಪೆಂಡ್ ಮಾಡ್ತೀವಿ, ಆಮೇಲೆ ಮುಂದಿನ ದಿನಗಳಲ್ಲಿ ಪ್ರಮೋಷನ್ ಕೊಟ್ಟು ಮತ್ತೆ ಕರ್ಕೊಂತೀವಿ ಅಂತಕ್ಕಂಥ ವ್ಯವಸ್ಥೆ ಇದೆಯಲ್ಲ, ಅದು ನಿಲ್ಲಬೇಕು. ಮಾಡಿರ್ತಕ್ಕಂಥ ನಷ್ಟವನ್ನ ಅವರು ಕಟ್ಕೊಳ್ಬೇಕು, ತಪ್ಪಿಗೆ ಶಿಕ್ಷೆ ಅನುಭವಿಸಬೇಕು. ಆ ನಿಟ್ಟಿನಲ್ಲಿ ನಾವು ಮುಂದಿನ ದಿನಗಳಲ್ಲಿ KMF ನ ಈ ಒಂದು ಪಶು ಆಹಾರ ಕಾರ್ಖಾನೆಗಳ ವಿರುದ್ಧ, ಈ ಆಗಿರ್ತಕ್ಕಂಥ ಕಾರ್ಖಾನೆ ವಿರುದ್ಧ ಅಲ್ಲ, ಕಾರ್ಖಾನೆಯಲ್ಲಿ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ವಿರುದ್ಧ ನಾವು ಮುಂದಿನ ಕ್ರಮವನ್ನ ತಗೊಂಡು ಮುಂದಿನ ದಿನಗಳಲ್ಲಿ ಸಂಬಂಧಪಟ್ಟಂತನ್ನ ಜೈಲಿಗೆ ಕಳಿಸೋವರೆಗೂ ಬಿಡೋದಿಲ್ಲ ಅಂತ ಹೇಳಿ 4 ಜಿಲ್ಲೆಗಳು, ಬೆಂಗಳೂರು ಸುತ್ತಮುತ್ತ ಇರತಕ್ಕಂಥ 4-5 ಜಿಲ್ಲೆಗಳ ಎಲ್ಲಾ ರೈತಾಪಿ, ಹೈನುಗಾರಿಕೆಯಲ್ಲಿ ತೊಡಗಿರ್ತಕ್ಕಂಥ ಎಲ್ಲಾ ರೈತಾಪಿ ವರ್ಗದವರು ಒಂದು ಕಾರ್ಯಕ್ರಮವನ್ನ ಆಯೋಜನೆ ಮಾಡ್ತಾ ಇದೀವಿ. ಆ ದಿನಾಂಕವನ್ನ ನಾವು ಮುಂದೆ ಚರ್ಚಿಸಿ ತಮಗೆ ತಿಳಿಸ್ತೇವೆ. ಜೊತೆಗೆ ಏನು ನಮ್ಮ ರೈತಾಪಿ ವರ್ಗದವರಿಗೆ ತೋಟಗಾರಿಕೆ ಇಲಾಖೆಯಿಂದ ಏನು ಸಹಾಯಧನ, ಅಟಲ್ ಭೂಜಲ ಯೋಜನೆ ಅಂತ ಹೇಳಿ ಅದನ್ನ ಹನಿ ನೀರಾವರಿ ಇರ್ಬೋದು, ಪಾಲಿ ಮನೆ ಇರ್ಬೋದು, ಮತ್ತೆ ಇನ್ನಿತರ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ರೈತರಿಗೆ ನೀಡಬೇಕಾದಂತ ಸಹಾಯಧನವನ್ನ ಇದುವರೆಗೂ ನೀಡದೆ ಸತಾಯಿಸಿದ್ದಾರೆ. ಕೆಲಸ ಮುಗಿಯವರೆಗೂ ಮಾಡಿ ಅಂತ ಒತ್ತಾಯ ತಂದಿದ್ದಾರೆ. ರೈತರು ಸಾಲ ಸೋಲ ಮಾಡಿ ಆ ಒಂದು ಕೆಲಸವನ್ನ ಪ್ರಾರಂಭ ಮಾಡ್ಕೊಂಡಿದ್ದಾರೆ. ಇವರು ಬರಬೇಕಾದಂತ ಏನು ಸಹಾಯಧನ ಇದೆ ಅದನ್ನ ಕೊಡದನೆ ಸತಾಯಿಸಿ ಬೇರೆ ಬೇರೆ ಕಾರಣಗಳು ಹೇಳೋದನ್ನ ವಿರೋಧಿಸಿ ಆ ಒಂದು ಇಲಾಖೆಗೂ ಕೂಡ ನಾವು ಒಂದು ಎಚ್ಚರಿಕೆಯನ್ನು ಕೊಟ್ಟು ಆದಷ್ಟು ಬೇಗ ನಮಗೆ ಆ ರೈತಾಪಿ ವರ್ಗಕ್ಕೆ ನ್ಯಾಯ ಸಿಗದೇ ಇದ್ರೆ ಮುಂದಿನ ದಿನಗಳಲ್ಲಿ ಆ ಒಂದು ವಿರುದ್ಧ ಒಂದು ಉಗ್ರವಾದ ಹೋರಾಟಕ್ಕೆ ನಾಂದಿ ಆಡಬೇಕಾಗುತ್ತೆ ಅಂತ ಕೂಡ ಹೇಳೋದಕ್ಕೆ ಇಷ್ಟಪಡ್ತೇನೆ. ಆದ್ರೆ ಅವು ನಮಗೆ ಏನು ಕೊಡ್ತಾರಲ್ಲ ಪಶು ಆಹಾರ, ಮಿನಿಮಮ್ ಕ್ವಾಲಿಟಿನ ಮೇಂಟೈನ್ ಮಾಡೋದಿಲ್ಲ. ಇದರಿಂದ ಮೊದಲೇ ಉತ್ಪಾದಕ ರೈತ ಏನು ಇವಾಗಲೇ ಬರ್ಡನ್ ಆಗಿದ್ದಾನೆ, ಮತ್ತಷ್ಟು ಅವನು ನಷ್ಟಕ್ಕೆ ಹೋಗಿ ಕೃಷಿಯಿಂದ ಅಥವಾ ಪಶುಸಂಗೋಪನೆಯಿಂದ ವಿಮುಖ ಆಗುವಂತ ಪರಿಸ್ಥಿತಿಗೆ KMF ತಂದಿಡ್ತಾ ಇದೆ. ಕಾರಣ ಈಗ ಪಶುಸಂಗೋಪನೆ ಅಂತಕ್ಕಂಥದ್ದು ಅದು ಏನೋ ಒಂದು ಮನೆಯಲ್ಲಿ 4-5 ಹಸು ಇಟ್ಕೊಂಡು ಎಲ್ಲವೂ ಕರೆದ್ರೆ ಅಷ್ಟು ಲಾಭ ಬರ್ತದೆ. ಅದ್ರಲ್ಲಿ 2 ಹಸು ಎಲ್ಲವೂ ಕರೆಯಲ್ಲ, ಮತ್ತೆ ಎಲ್ಲವೂ 10 ಲೀಟರ್ ಹಾಲು ಕೊಡಲ್ಲ. ಕೆಲವು 5 ಲೀಟರ್ ಕೊಡವು ಇರ್ತವೆ, ಕೆಲವು 10 ಲೀಟರ್ ಕೊಡವು ಇರ್ತವೆ.
ಕಡಿಮೆ ಹಾಲು ಕೊಡ್ತದೆ ಅಥವಾ ಕರೀತಾ ಇಲ್ಲ ಅಂತ ಕಡಿಮೆ ಮೇವು ಕೊಡಕ್ ಆಗೋದಿಲ್ಲ. ಹೀಗಿರುವಾಗ ರೈತನ ನಷ್ಟಕ್ಕೆ ತಳ್ಳುವಂತ ಕೆಲಸನ KNF ಇವತ್ತಿನ ಪರಿಸ್ಥಿತಿಲಿ ಮಾಡ್ತಾ ಇದೆ. ಅವ್ರು ಯಾರು ಏಜೆನ್ಸಿ ಕೊಟ್ಟಿದ್ದಾರೆ, ಮೇವು ಉತ್ಪಾದನಾ ಕಂಪ್ನಿಗಳಿದ್ದಾವೆ, ಅವನ್ನ ಸರಿಯಾಗಿ ಅಡ್ಬಸ್ನಲ್ಲಿ ಇಟ್ಕೊಳ್ದೆ ಕ್ವಾಲಿಟಿ ಕಂಟ್ರೋಲ್ ನ ಸರಿಯಾಗಿ ಮಾಡಿದ್ರೆ ಅಷ್ಟು ಬರ್ಡನ್ನ ರೈತನ ಮೇಲೆ ಆಗ್ತಾ ಇರ್ತಕ್ಕಂಥದ್ದು ಸರಿಯಲ್ಲ. ಈ ಕೂಡಲೇ KNF ಎತ್ತೆಚ್ಕೊಳ್ಳಿಲ್ಲ ಅಂದ್ರೆ ಏನು ಉತ್ಪಾದನಾ ಕಂಪ್ನಿ ಇದಾವೆ KNF ಸಪ್ಲೈ ಮಾಡ್ತಕ್ಕಂಥವು, ರೈತರಿಗೆ ಸಪ್ಲೈ ಮಾಡ್ತಕ್ಕಂಥ ಕಂಪ್ನಿ, ಅದ್ರ ಮೇಲೆ ಕೂಡಲೇ ಕ್ರಮ ಆಗಬೇಕು, ಇಲ್ಲ ಅಂದ್ರೆ ಚಳುವಳಿನ ಎದುರಿಸಕ್ಕೆ ಸಿದ್ಧರಾಗಬೇಕಾಗುತ್ತೆ ಅಂತಕ್ಕಂಥ ಎಚ್ಚರಿಕೆನ ಕೊಡ್ತಾ, ಏನು ಬೆಂಗಳೂರು ದಕ್ಷಿಣ ಜಿಲ್ಲೆನೂ ಕೂಡ ಇದ್ರದ್ದು ಸಮಸ್ಯೆ ಇದೆ. ಈಗಾಗಲೇ 1 ತಿಂಗಳು ಮೊದಲು ರಾಮನಗರ ಜಿಲ್ಲಾಧಿಕಾರಿ ಕಚೇರಿ ಎದುರುಗಡೆ ಸುಮಾರು 2,000ಕ್ಕೂ ಹೆಚ್ಚು ರೈತರು ಗ್ಯಾದರ್ ಆಗಿ ಚಳುವಳಿ ಮಾಡಿದ್ದೀವಿ. ಈಗ ಮುಂದಿನ ಹಂತ ಎಲ್ಲಾ ಜಿಲ್ಲೆಗಳು ಸೇರಿ, ಬೆಂಗಳೂರು ಸುತ್ತಮುತ್ತ ಏನು ಜಿಲ್ಲೆಗಳಿದ್ದಾವೆ ಅಷ್ಟು ಜಿಲ್ಲೆಗಳು ಸೇರಿ ಚಳುವಳಿ ರೂಪಿಸ್ತಕ್ಕಂತ ಕೆಲಸ ಮಾಡ್ತೀವಿ. ಇದನ್ನ ಕೂಡಲೇ ಗಮನ ಹರಿಸ್ಬೇಕು, ಇಲ್ಲಾಂದ್ರೆ ಚಳುವಳಿ ಎದುರಿಸಕ್ಕೆ ತಯಾರಾಗಿ ಅಂತಕ್ಕಂಥ ಎಚ್ಚರಿಕೆನ ಕೊಡ್ತಾ ಇದ್ದೀವಿ. ನೋಡಿ, ಮತ್ತೊಂದು ವಿಚಾರ, ರೈತರು ಸರ್ಕಾರದಿಂದ ಸಬ್ಸಿಡಿ ಕೊಡ್ತಾರೆ ಅಂತ ಯಾವುದೇ ಯೋಜನೆನ ಮಾಡ್ಕೊಳಕ್ ಕೊಟ್ಟಿರ್ತಾನೆ, ಅದರ್ವೈಸ್ ಅವನು ಇತಿಮಿತಿನಲ್ಲಿ ತನ್ನ ಯೋಜನೆನ ಮಾಡ್ಕೊಂಡು ಕೃಷಿನ ಮಾಡ್ತಾ ಇರ್ತಾನೆ. ಈಗ ಆಸೆ ತೋರಿಸಿ ನಿಮ್ಗೆ ಇಷ್ಟು ಪರ್ಸೆಂಟೇಜ್ ಆಫ್ ಸಬ್ಸಿಡಿ ಕೊಡ್ತೀವಿ ಅಂತ ಆ ಪಾಲಿಹೌಸ್ ಆಗ್ಬೋದು ಮತ್ತೊಂದಾಗ್ಬೋದು ಕೃಷಿ ಚಟುವಟಿಕೆಗೆ ಸಂಬಂಧಪಟ್ಟಂತೆ ಸಬ್ಸಿಡಿ ಘೋಷಣೆ ಮಾಡಿ ಇವಾಗ ರೈತರನ್ನ ಮತ್ತೆ ನಷ್ಟದಲ್ಲಿ ತಳ್ತಕ್ಕಂಥದ್ದು ಸರಿಯಲ್ಲ. ಅವ್ರಿಗೆ ಬರ್ಬೇಕಾದಂತ ಏನು ಸಬ್ಸಿಡಿ ಅಮೌಂಟ್ ನ ಕೂಡಲೇ ರಿಲೀಸ್ ಮಾಡಬೇಕು ಅಂತಕ್ಕಂಥ ಒತ್ತಾಯವನ್ನ ಈ ಸಂದರ್ಭದಲ್ಲಿ ಮಾಡ್ತೀವಿ. ಸಂಸ್ಥೆ ಆರೋಗ್ಯಕರವಾಗಿ ಬೆಳೆಯುತ್ತೆ ಒಂದು. ಎರಡನೇದವ ಆಯ್ತು, ಈಗ ನೀವ್ ಹೇಳಿದ್ರಲ್ಲ, ಈಗ ರೈತರು ಸುಮ್ಮನೆ ರೀ ಎಲ್ಲಿ ಈಗ ಹಿಂದೆ ಹಸು ಸಾಕೋದು, ಅದಕ್ಕಿಂತ ಇವತ್ತು ಬಹಳ ಹೆಚ್ಚು ಪ್ರಮಾಣದಲ್ಲಿ ಹಾಲು ಉತ್ಪಾದನೆಯನ್ನ ಮಾಡ್ತಾ ಇದ್ವಿ. ಕರ್ನಾಟಕದಲ್ಲಿ ರೆಕಾರ್ಡ್ ಉತ್ಪಾದನೆ ನಾವು ಕರ್ನಾಟಕದಲ್ಲಿ ಮಾಡಿದ್ವಿ. ಹಾಲಿನ ಉತ್ಪನ್ನ ಏನು ಕಮ್ಮಿ ಆಗಿಲ್ಲ. ಇಲ್ಲಿ ಪ್ರಶ್ನೆ ಏನಂದ್ರೆ, ಆ ಉತ್ಪನ್ನ ಏನ್ ನಡೀತಾ ಇದೆಯೋ ಅದಕ್ಕೆ ಪೂರಕವಾಗಿ ಸರ್ಕಾರ ಕೆಲಸ ಮಾಡೋದನ್ನ ಸರಿ ಮಾಡ್ತಾ ಇಲ್ಲ ಅಂತ ಹೇಳಿ ಮತ್ತೊಂದು ಪ್ರಶ್ನೆ ಅವ. ಈಗ ಮೂರನೇದೇನಂದ್ರೆ, ನಾವು ಸಬ್ಸಿಡಿಯನ್ನ ಸರ್ಕಾರದ ಮುಂದೆ ಇದೆ, ಇದು ಸರ್ಕಾರದ ಯೋಜನೆ, ಇದು ನಮ್ಮ ಡಿಮ್ಯಾಂಡ್ ಆದ್ರೂ ಕೂಡ ಸರ್ಕಾರದ ಯೋಜನೆ. ನೀವು ಇಂತಿಂತ ಪಾಲಿ ಹೌಸ್ ಮಾಡಿ, ಇಂಥ ಯೋಗ್ಯವಾದಂತ ತರಕಾರಿಗಳು ಹಣ್ಣುಗಳು ಉತ್ಪಾದನೆ ಮಾಡಿ ಅಂತಕ್ಕಂಥ ಯೋಜನೆ ಮಾಡಿರೋದು ಸರ್ಕಾರ. ಈಗ ಲೋಕಲ್ ಅಧಿಕಾರಿಗಳಿಗೆ ನೋಡಿ, ಆ ರೈತರು ಏನ್ ಮಾಡಿದಾರ, ಪಾಲಿ ಹೌಸ್ ಮಾಡಿದಾರ ಅಥವಾ ಇಲ್ವಾ, ಹೆಂಗೆ ಏನು ಅಂತ ಲೋಕಲ್ ಅಧಿಕಾರಿಗಳನ್ನ ಬಿಟ್ಟು ಬಿಡ್ತಾರೆ. ಆ ರೈತರು ಸಾಲ ಸೋಲ ಮಾಡಿ ಎಲ್ಲ ರೆಡಿ ಮಾಡ್ಕೊಂಡ್ಬಿಡ್ತಾರೆ. ಈಗ ಅದಕ್ಕೆ ಬೇಕಾದಂತ ಸಬ್ಸಿಡಿಯನ್ನ ಸರ್ಕಾರ ಬಿಡುಗಡೆ ಮಾಡದೇ ಇದ್ರೆ ರೈತ ಸಾಲದಲ್ಲಿ ಮುಂದುವರೆದು ಬಿಡ್ತಾರೆ. ಅದಕ್ಕೆ ಸರ್ಕಾರಕ್ಕೆ ಹೇಳ್ತಾ ಇದೀವಿ, ತಮ್ಮ ಯೋಜನೆ ಏನಿದೆ ಆ ಯೋಜನೆ ಪ್ರಕಾರ ಏನ್ ಕೊಡ್ಬೇಕಾಗಿದೆಯಾ ಅದು ಕೊಟ್ಬಿಡಿಯಪ್ಪ. ಈಗಾಗ್ಲೇ ಇಲ್ಲಿ ಬೆಂಗಳೂರು ಸುತ್ತಮುತ್ತ ಏನಿದೆ ಇದಕ್ಕೆ ಸಂಬಂಧಪಟ್ಟಂಗೆ 35 ಕೋಟಿ ಹಣ ಬಿಡುಗಡೆ ಆಗ್ಬೇಕಾರದು ಬಾಕಿ ಉಳ್ಕೊಂಡಿದೆ. ಅದು ಮಾರ್ಚ್ ಒಳಗಡೆ ಬಿಡುಗಡೆ ಮಾಡಬೇಕಾಗಿತ್ತು. ಇದು ಸೆಂಟ್ರಲ್ ಮತ್ತು ಸ್ಟೇಟ್ ಎರಡು ಸೇರಿ ಒಂದು ಯೋಜನೆ ಇರುತ್ತೆ. ಆ ಸೆಂಟ್ರಲ್ ಗವರ್ಮೆಂಟ್ನವ್ರು ಏನಾಯ್ತು, ಅವ್ರದ್ದು ಟೈಮ್ ಮುಗಿದೋಯ್ತು. ಸ್ಟೇಟ್ ಗವರ್ಮೆಂಟ್ ಏನ್ ಮಾಡ್ಬೇಕಾಗಿತ್ತು, ಆ ಯೋಜನೆಯನ್ನ ಪೂರ್ತಿ ಪ್ರಮಾಣದಲ್ಲಿ ಬಳಕೆ ಮಾಡ್ಕೊಳ್ಳಿಕ್ಕೆ ಅವ್ರ ಕಡೆಯಿಂದ ತಗೊಳ್ಳೋದನ್ನ ತಗೊಂಡು ತಾವು ಸ್ಟೇಟ್ ಸೇರ್ಪಡೆ ಮಾಡಿಸಿ ರೈತನಿಗೆ ಮುಟ್ಟಿಸ್ಬೇಕಾಗಿತ್ತು. ಇಲ್ಲಿ ಸ್ಟೇಟ್ ಗವರ್ಮೆಂಟ್ ಫೈಲ್ಯೂರ್ ಆಗ್ಬಿಟ್ಟಿದೆ. ಸೆಂಟ್ರಲ್ನವ್ರು ನಮ್ ಟೈಮ್ ಮುಗೀತು ಅಂತೇಳಿ ಕಟ್ ಆಫ್ ಡೇಟ್ ಅವ್ರದ್ದು ಮುಗಿದೋಯ್ತು.
ಪ್ರತಿಯೊಬ್ಬ ಪೊಲೀಸರು ಕೂಡ ಅವತ್ತು ಹೋಗಿ ಕೆಲಸ ಮಾಡಿಲ್ಲ ಆ ಕೂಡ ಖಂಡಿತವಾಗಿ ಮಾಡಿಲ್ಲ ಅಂತ ಹೇಳ್ತಾರೆ. ಇದು ನರೇಗಾ ಬೇರೆ, ಇದು ಆರ್ಟಿಕಲ್ಚರ್ ಸ್ಕೀಮ್ ಒಳಗಡೆ ಬರ್ತಕ್ಕಂತ ಸ್ಕೀಮ್ಗಳು ಬೇರೆ. ಈಗ ಇದು ಮಾರ್ಚ್ ಒಳಗಡೆನೆ ಬಿಡುಗಡೆ ಆಗ್ಬೇಕಾಗಿತ್ತು. ಈಗ ಒಂದು ಬ್ರದರ್, ಈಗ ನಾನು ಆ ಪ್ರಿನ್ಸಿಪಲ್ ಸೆಕ್ರೆಟರಿ ಹಾರ್ಟಿಕಲ್ಚರ್ ಮಾತಾಡಿದ್ದೀನಿ. 28ನೇ ತಾರೀಕು ಅವರೊಂದು ಗಡುವನ್ನ ಅವರೇ ಹಾಕೊಂಡಿದ್ದಾರೆ. ನಾವು ಮತ್ತೆ ಡೆವಲಪ್ಮೆಂಟ್ ಸೆಕ್ರೆಟರಿ ಎಲ್ಲ ಸೇರಿ ಯಾವ್ದಾದ್ರು ಸ್ಕೀಮ್ ನಲ್ಲಿ ಹುಡುಕಿ ರೈತರಿಗೆ ಏನ್ ಕೊಡ್ಬೇಕಾಗಿದೆಯೋ ಕೊಟ್ಬಿಡ್ತೀವಿ ಸರ್, ಅಲ್ಲಿವರೆಗೆ ಅವಕಾಶ ಕೊಡಿ ಅಂತ. ಈಗ ನೋಡ್ತೀವಿ 28 ಏನ್ ಬಹಳ ದಿನ ಇಲ್ಲ, ಅದು ಬರುತ್ತೆ. ಅಷ್ಟೊಳಗಡೆ ಕೊಟ್ರೆ ತುಂಬಾ ಒಳ್ಳೇದಪ್ಪ ಮಿಸ್ಟರ್ ಹಾರ್ಟಿಕಲ್ಚರ್ ಸೆಕ್ರೆಟರಿ ಅಂತ ಹೇಳ್ತೀವಿ. ಇಲ್ಲದೆ ಇದ್ರೆ ಯಾಕ್ರಪ್ಪ ಹಿಂಗ್ ಮಾಡಿದ್ರಿ ಬರ್ರಿ ಅಂತ ಕರ್ಕೊಂಡ್ಬಂದು ಅಲ್ಲಿ ರಸ್ತೆಯಲ್ಲಿ ಕೂರಿಸ್ಕೊಂತೀವಿ. ಈಗ ಅವರು ಭೇಟಿ ಕೊಟ್ಟಿರೋದು ಇತ್ಯಾದಿಗಳೆಲ್ಲ ಸರಿ ಇದೆ. ಬಟ್ ಈಗ ಏನ್ ಅಲ್ಲಿ ಮೈನಸ್ ಪಾಯಿಂಟ್ಗಳಿದೆಯೋ ಅದು ಬಹಳ ತಪ್ಪಾಗಿದೆ. ಈಗ ಈಗ ಇಲ್ಲಿ ಕೇಳು ಬ್ರದರ್, ಈ ಪಟ್ಟಿ ಪ್ರಕಾರ ಇಂಟು ಮಾರ್ಕ್ ಹಾಕಿದಾರಲ್ಲ, ಹೌದು ತಪ್ಪಾಗಿದೆ, 100 ಕೋಟಿ ನಷ್ಟ ಉಂಟು ಮಾಡಿದ್ದಾರೆ ಅಂತ ಇವ್ರನ್ನ ಸಸ್ಪೆಂಡ್ ಮಾಡಿದ್ದಾರೆ ಇಂಟು ಮಾರ್ಕ್. ಇನ್ನ ಬೇರೆ ಇದರಲ್ಲ ದೊಡ್ಡ ದೊಡ್ಡ ಕೆಲಸದಲ್ಲಿ ಈ ಅಸಾಮಿಗಳನ್ನ ಮಾಡಕ್ಕೆ ಹಿಂದೆ ಮುಂದೆ ನೋಡ್ತಾ ಇದ್ದಾರೆ. ಇದನ್ನ ಯಾಕೆ ಮಾಡಿಲ್ಲ ಅಂತೇಳಿ ನಮ್ ಕ್ವಶನ್. ಅವ್ರ ಮೇಲೆ ಕ್ರಮ ತಗೊಳ್ಳಿ. ಹೌದು, ಅವನೇ MD ಏನ್ ಮಾಡ್ತಾನೆ? MD ಆಗಿ ಏನ್ ಕೆಲಸ ಮಾಡ್ಬೇಕಾಗಿತ್ತು ಅದು ಟೋಟಲಿ ಫೇಲ್ಯೂರ್. ನೀನು ನಿನ್ನ ಕೆಲಸ ವೈಫಲ್ಯದಿಂದ ಅಲ್ವಾ ಇದೆಲ್ಲ ಆಗಿರೋದು. ಸರ್ಕಾರ ಕೇಳೋದು, ನಿಮಗೆ ದಮ್ ಇದ್ರೆ ಇವನ್ ಮೇಲೆ ಕ್ರಮ ತಗೊಳ್ಳಿ, ಮತ್ತಿಲ್ಲ ಇವನು ಪ್ರಮೋಷನ್ ಕೊಟ್ಟು ಮುಂದಕ್ಕೆ ಕಳಿಸ್ತೀರಾ? ಸರ್, ನಮ್ಮ ಕರ್ನಾಟಕದಲ್ಲಿ ಈಗ ನಾವು ಈ ಟ್ರೆಡಿಷನಲ್ ಫಾರ್ಮಿಂಗ್, ರಾಗಿ ಈ ಎಲ್ಲ ಬೆಳೆಗಳು ಬೆಳೆದ ಮೇಲೆ ರೈತರಿಗೂ ಬರೋಂಥ ಇನ್ಕಮ್ಗಳು ಸಾಕಾಗ್ತಾ ಇಲ್ಲ. ಏನನ್ನ ಒಂದು ಟೆಕ್ನಾಲಜಿಗಳು ತರಬೇಕು ಅಂತ ನಮ್ಮ ಹಾರ್ಟಿಕಲ್ಚರ್ ಡಿಪಾರ್ಟ್ಮೆಂಟ್ ಒಂದು ಆರ್ಗನೈಸೇಷನ್ ಮಾಡ್ಬಿಟ್ಟು ಸಬ್ಸಿಡಿ ಸ್ಕೀಮ್ ಇಂದ ಇದಕ್ ಮುಂಚೆ ಹೂವುಗಳಾಗ್ಲಿ ತರಕಾರಿಗಳು ಬೇರೆ ದೇಶಗಳಿಂದ ಇಂಪೋರ್ಟ್ ಮಾಡ್ತಾ ಇದ್ರು. ಈ ಕಟ್ ಫ್ಲವರ್ಸ್ ಇದೆಲ್ಲ ಮಾಡ್ಬಿಟ್ಟು ಇಲ್ಲಿ ಬೇರೆ ದೇಶಗಳಿಂದ ಬಂದು ಇಲ್ಲಿ ಸೇಲ್ ಮಾಡಿ ಮದುವೆಗಳಿಗೂ ಇದೆಲ್ಲ ಮಾಡಿ ಅದರ ಒಂದು ಸಬ್ಸಿಡಿ ಸ್ಕೀಮ್ ಅಲ್ಲಿ ತಂದ ಮೇಲೆ ಸುಮಾರು ರೈತರು ಅದನ್ನ ಸ್ಕೀಮ್ ತಗೊಂಡು ಸುಮಾರು ರೈತರು ಬೆಳ್ಕೊಂಡು ಅವರ ಇನ್ಕಮ್ ಡಬಲ್ ಮಾಡ್ಕೊಂಡ ಒಂದು ವ್ಯವಸ್ಥೆ ಮಾಡ್ಕೊಂಡು ಬರ್ತಾ ಇದ್ರು ಸುಮಾರು ರೈತರು. ಇದು ಒಂದು 20 ವರ್ಷದಿಂದ ನಡೀತಾ ಇರುವಂತ ಸ್ಕೀಮ್ಗಳು. ಈಗ ನಮ್ಮ ಇಂಡಿಯಾದಲ್ಲಿ ನಾವು ಹೆಮ್ಮೆಯಾಗಿ ಹೇಳ್ಬೇಕಂದ್ರೆ ನಮ್ಮ ಕರ್ನಾಟಕದಲ್ಲಿ ಇರುವಂತ ಕ್ಲೈಮೆಟಿಕ್ ಕಂಡೀಷನ್ ಯಾವ ರಾಷ್ಟ್ರಕ್ಕೂ ಇಲ್ಲ, ಎಲ್ಲೂ ಇಲ್ಲ. ಇಲ್ಲಿ ಒಂದು ರೂರಲ್ ಅಲ್ಲಿ ಒಂದು ಎಂಪ್ಲಾಯ್ಮೆಂಟ್ ಜನರೇಷನ್ಗೂ ಇದೊಂದು ಬಹಳ ಅವಕಾಶವಾಗಿ ಒಂದು ರೈತರಿಗೆ ಆಗ್ಲಿ ಅಲ್ಲಿ ಮಾಡೋಂಥ ಕೆಲಸದವ್ರಿಗಾಗ್ಲಿ ಎಲ್ಲಾ ಕಡೆಯಿಂದ ಇದು ಒಂದು ರೈತರು ಉತ್ತಮ ಸ್ಥಾನಕ್ಕೆ ಹೋಗೋದಕ್ಕೆ ಒಂದು ಹಾರ್ಟಿಕಲ್ಚರ್ ತರಕಾರಿಗಳಲ್ಲಿ ಬೆಳ್ಕೊಂಡು ಇದೆಲ್ಲ ಬರ್ತಾ ಇದೆ. ಆ ಒಂದು ಸ್ಕೀಮ್ ಪ್ರಾಸೆಸ್ ಅಲ್ಲಿ ಸುಮಾರು ರೈತರು ಇದಕ್ಕೆ ಒಂದು ಅರ್ಜಿ ಹಾಕೊಂಡು ಗೌರ್ಮೆಂಟ್ ಸ್ಕೀಮ್ ಇದೆ ಅದ್ ನಾವು ಕೊಡ್ತೀವಿ ಅಂತ ನೀವು ವರ್ಕ್ ಆರ್ಡರ್ಸ್ ಕೊಟ್ಟ ಮೇಲೆ ಅವರು ಗ್ರೀನ್ ಹೌಸ್ಗಳು ತೋಟಗಾರಿಕೆ ಇಂದ ತಗೊಂಡು ಗ್ರೀನ್ ಹೌಸ್ಗಳು ಮಾಡ್ಕೊಂಡು ಸಬ್ಸಿಡಿ ಬರುತ್ತೆ ಮಾರ್ಚ್ ಒಳಗಡೆ ನಾವು ಕೊಡ್ತೀವಿ ಅಂತ ಆಶ್ವಾಸನೆ ಕೊಟ್ಟಿದ ಮೇಲೆ ಅವ್ರು ಗ್ರೀನ್ ಹೌಸ್ ಮಾಡಿದ ಮೇಲೆ ಇವಾಗ ಗ್ರೀನ್ ಹೌಸ್ ಸಬ್ಸಿಡಿ ಬಂದಿಲ್ಲದೆ ಇರೋದ್ರಿಂದ ಸುಮಾರು ಜನ ರೈತರು ಆಲ್ಮೋಸ್ಟ್ ಅಲ್ಲಿ ಈಗ ಸಾಹೇಬರು ಹೇಳಿದಂಗೆ 35 ಕೋಟಿ ರೂಪಾಯಿ ಅಂತ ಹಣ ಬರ್ಬೇಕಾಗಿರೋದು ಮಾರ್ಚ್ ಮುಂದೆ ಇದೆ. ಅದು ಇನ್ನು ಬಂದಿಲ್ಲದೆ ಇರೋದು ಸುಮಾರು ರೈತರು ಅದ್ರ ಮೇಲೆ ಕಷ್ಟ ಬೀಳ್ತಾ ಇದ್ದಾರೆ. ಅದ್ರ ಕೊಟ್ರೆ ಅವ್ರಿಗೆ ಈ ಸಾಲ ಮಾಡ್ಕೊಂಡು ಈ ಬ್ಯಾಂಕ್ಗಳಿಂದ ಎಂಟ್ರಿ ಆಗ್ತಾ ಇದೆ, ಲೋನ್ಗಳು ತಗೊಂಡಿದ್ದಾರೆ, ಅದೆಲ್ಲ ಕಟ್ಟಕ್ಕೆ ಆಗ್ತಾ ಇಲ್ಲ. ಅದು ಏನೈತೆ ನಾವು ವರ್ಕ್ ಆರ್ಡರ್ ರೂಪದಲ್ಲಿ ನಾವು ಕೊಡ್ತೀವಿ ಅಂತ ಕಮಿಟ್ ಮಾಡಿದೆ ಅಂತ ಸಂದರ್ಭದಲ್ಲಿ ರೈತರು ಮುಂದೆ ಬಂದು ತಗೊಂಡಿರೋರಿಗೆ ಅದನ್ನು ಕೊಟ್ರೆ ಬಹಳ ಉತ್ತಮ ಆಗುತ್ತೆ. ಈಗ ನಿಮ್ಮ ಸ್ಕೀಮ್ ಇಲ್ಲ ಅಂತ ಹೇಳಿದ್ರೆ ಮುಂದಕ್ಕೆ ಇಲ್ಲ ಅಂದ್ರೆ ರೈತರು ಮುಂದಕ್ಕೆ ಬರಲ್ಲ. ಬಟ್ ಯಾರ ಕೈತ ಕೊಟ್ಟಿದಾರೋ ಅದನ್ನ ಅಲ್ಲಿವರೆಗೂ ಕ್ಲಿಯರ್ ಮಾಡಿದ್ರೆ ತುಂಬಾ ಅನುಕೂಲ ಆಗುತ್ತೆ. ಈಗ ಸಾಹೇಬರು ಗಿರೀಶ್ ಸಾಹೇಬ್ರ ಹತ್ರ ಹಾರ್ಟಿಕಲ್ಚರ್ ಸೆಕ್ರೆಟರಿ ಹತ್ರ ಮಾತಾಡಿದ್ದಾರೆ. ಈ ಮಂತ್ ಒಂದು ಮೀಟಿಂಗ್ ಮಾಡ್ಕೊಂಡು ಇದು ಮಾಡ್ತೀವಿ.
ಅದನ್ನ ಮಾಡಿ ಎಲ್ಲ ಇನ್ನು ಬೇಗ ಅದು ಫಂಡ್ಸ್ ರಿಲೀಸ್ ಮಾಡಿದ್ರೆ ರೈತರಿಗೂ ತುಂಬಾ ಯೂಸ್ ಆಗುತ್ತೆ, ಈ ಸಮಸ್ಯೆ ತೀರೋಗುತ್ತೆ, ರೈತರು ಇನ್ನೂ ಸ್ವಲ್ಪ ಮುಂದೆ ಹೋಗೋದಕ್ಕೆ ಅವಕಾಶ ಮಾಡಿದಂಗೆ ಆಗುತ್ತೆ. ಈಗ ಡೈರಿನಲ್ಲಿ ಒಟ್ಟು 100 ಕೋಟಿ ರೂಪಾಯಿದು ದುಡ್ಡು ಬಿಡುಗಡೆ ಮಾಡಿದೆ. ಈಗ ಪಶು ಆಹಾರ ಕಳಪೆ ಆಗಿದೆ ಅಂತ ಹೇಳ್ತೀರಾ, ಪರಿಸ್ಥಿತಿ ಉದ್ಯೋಗ ಆಗ್ತದೆ. ಸರಿ, ಇದು ಕಲಿಕೆ ಆಗಬೇಕು, ಅದಕ್ಕೆ ಕ್ರಮ ಕೈಗೊಳ್ಳಬೇಕು. ಮತ್ತೆ ಇದು ಪರ್ಯಾಯ ಏನು? ಪಶು ಆಹಾರ ಕೊರತೆ ಆಗಲ್ಲ, ಕಳಪೆ ಪಶು ಆಹಾರ ಇದೆ. ಈಗ ಒಂದು ಕಡೆ ಹಳಪೆದು ವಾಪಸ್ ಬರ್ತಾ ಇದೆ ಹಳ್ಳಿಗಳಿಗೆ, ಅಲ್ಲಿ ಏನು ನಮ್ಮ ಡೈರಿಗಳಿಗೆ ಸಪ್ಲೈ ಆಗಿರುತ್ತೆ ಅದು ವಾಪಸ್ ಬರ್ತಾ ಇದೆ. ಮತ್ತೊಂದು ಕಡೆಯಿಂದ ಅದು ರಿಜೆಕ್ಟ್ ಆದ ಮೇಲೆ ಕ್ವಾಲಿಟಿ ಒಂದಿಷ್ಟು ಸಪ್ಲೈ ಆಗ್ತದೆ. ಈ ಏನ್ ಲೋಪ ಮಾಡಿದ್ರು ಅದ್ರ ಮೇಲೆ ಯಾಕೆ ನೀವು ಸರ್ಕಾರ ಕಂಡು ಕೂತಿದ್ದೀರಿ? ಶಿವಸ್ವಾಮಿ ವ್ಯವಸ್ಥಾಪಕ ನಿರ್ದೇಶಕರು ಕೆಎಂಎಫ್, ಎರಡನೇದು ಜಯಕುಮಾರ್ ನಿರ್ದೇಶಕರು ಪಶು ಆಹಾರ, ಹುಸೈಲ್ ಎಂಎಸ್ ನಿರ್ದೇಶಕರು ಖರೀದಿ ಅಂದ್ರೆ ಪರ್ಚೇಸಿಂಗ್ ಕಮಿಟಿಯಲ್ಲಿ ಇರೋನು. ಆಮೇಲೆ ಜಿತೇಂದ್ರ ಜಂಟಿ ನಿರ್ದೇಶಕರು ಕೆಎಂಎಫ್ ಖರೀದಿ, ಈತನು ಪರ್ಚೇಸಿಂಗ್ ಕಮಿಟಿಯಲ್ಲಿ ಇರೋರು. ಆಮೇಲೆ ಉಳಿಕೆ ಮಲ್ಲಿಕಾರ್ಜುನ ಮತ್ತೆ ನಾಗೇಶ್, ಸೋಮನಾಥ್ ಇವರೆಲ್ಲ ಡೆಪ್ಟಿ ಡೈರೆಕ್ಟರ್, ಇವ್ರನ್ನೆಲ್ಲ ಸಸ್ಪೆಂಡ್ ಮಾಡವ್ರೆ. ಮಲ್ಲಿಕಾರ್ಜುನ ವ್ಯವಸ್ಥಾಪಕ, ಇವನು ಪಶು ಆಹಾರ ಕಾರ್ಖಾನೆ ರಾಜನ್ ಕುಂಟೆ ಇನ್ಚಾರ್ಜ್, ಇವನು ಸಸ್ಪೆಂಡ್ ಮಾಡಿದ್ದಾರೆ. ಆಮೇಲೆ ಜಯಕುಮಾರ್ ಪಶು ಆಹಾರ ಇವನು ನಿರ್ದೇಶಕ, ಇವನು ಸಸ್ಪೆಂಡ್ ಆಗಿದ್ದಾನೆ. ಈಗ ಆಗ್ಬೇಕಾಗಿರೋದು ಶಿವಸ್ವಾಮಿ, ಹುಸೈನ್, ಜಿತೇಂದ್ರ, ಶ್ರೀನಿವಾಸ್ ಇವರು ಆಗ್ಬೇಕಾಗಿದೆ. ಹೌದೌದು. ಹಾ, ಶಿವಸ್ವಾಮಿನೇ ಎಂಬಿ ಹೋಲ್ ಅಂಡ್ ಸೋಲ್ ಎಲ್ಲದಕ್ಕೂ ಕಾರಣಕರ್ತ ಅವನು. ಹೌದು. ಥ್ಯಾಂಕ್ ಯು ಸರ್. ಅಲ್ಲಿನ GM ಜನರಲ್ ಮ್ಯಾನೇಜರ್ನ ಜೊತೆಯಲ್ಲಿ ಕರ್ಕೊಂಡೋಗಿ ಅಲ್ಲಿನ ಕಚ್ಚಾ ವಸ್ತುನೆಲ್ಲ ಪರೀಕ್ಷೆ ಮಾಡಿದವಾಗ ನಮಗೆ ಗೊತ್ತು ಕಳ್ಳೆಕಾಯಿ ಹಿಂಡಿ ಹೆಂಗಿರ್ತದೆ, ಕೊಬ್ಬರಿ ಹಿಂಡಿ ಹೆಂಗಿರ್ತದೆ ಅಂತ ನಮಗೆ ಚೆನ್ನಾಗಿ ಗೊತ್ತು. ನಾವು ದಿನ ಬೆಳಿಗ್ಗೆ ನೋಡ್ತಾ ಇರ್ತೀವಿ. ಆದ್ರೆ ನೀವು ಯಾರಾದ್ರೂ ಬಂದ್ರೆ ನಾನು ತೋರಿಸ್ತೀನಿ, ಅಲ್ಲಿ ಅದು ಕಳ್ಳೆಕಾಯಿ ಹಿಂಡಿನೇ ಅಲ್ಲ, ಅದು ಎಲ್ಲೇನೋ ಕಸ ಇದ್ದಂಗದೆ. ಅಂಥದನ್ನ ಇವತ್ತು ಅವರು ಬಳಸ್ತಾ ಅವ್ರೆ. ಅಂಥದನ್ನ ಬಳಸಿ ಎಂತ ಸಿದ್ಧ ವಸ್ತುನ ತಯಾರು ಮಾಡ್ತಾರೆ ಅಂತ ಅರ್ಥ ಮಾಡ್ಕೊಬೇಕು. ಇನ್ನೊಂದು ಯಾವ ರೀತಿ ಅವ್ರು ಅಲ್ಲಿ ಮೋಸ ಮಾಡ್ತಾವ್ರೆ ಅಂದ್ರೆ 5 ರೂಪಾಯಿ 10 ರೂಪಾಯಿ ಸಿಗೋ ಅಂತ ವಸ್ತುನ 20-30 ರೂಪಾಯಿ ತಗೋಣ ಅಂತ ಒಂದು ವ್ಯವಸ್ಥೆ ಆಗಿದೆ. ಮತ್ತೆ ಈ ಹತ್ತಿ ಹಿಂಡಿ ಅಂತ ಬರ್ತಾ ಇದೆ. ಹತ್ತಿ ಹಿಂಡಿ ಈ ಒಂದು ಇದಕ್ ಬಿಟ್ಟರೆ ಬೇರೆ ಇನ್ನೇನಕ್ಕೂ ಬಳಸಲ್ಲ, ತಿಪ್ಪಿಗೆ ಹಾಕ್ಬೇಕು. ಅಂಥದಕ್ಕೆ ಕೂಡ ಇವರು ಒಂದಕ್ಕೆ ಡಬಲ್ ಬೆಲೆ ಕೊಟ್ಟು ಕೊಂಡ್ಕೊಂತಾವ್ರೆ. ಈ ರೀತಿಯಾಗಿ ಅಲ್ಲಿನ ಹಣ ಕಬಳಿಕೆ ಮಾಡಕ ಯೋಜನೆ ರೂಪಿಸ್ಕೊಂಡವ್ರೆ. ಇದು ಇವತ್ತಲ್ಲ, ಹಿಂದೆ ನಮ್ಮ ಇವರು ಸೋಮಶೇಖರ್ ರೆಡ್ಡಿ ಅವತ್ತು ಕೂಡ ನಾವು KMF ಮುಂದೆ ಈ ವಿಚಾರವಾಗಿ ದೊಡ್ಡ ಹೋರಾಟನೇ ಮಾಡಿದ್ವಿ. ಇಂಥ ಒಂದು ಅವ್ಯವಹಾರಗಳು ಅಲ್ಲಿ ತುಂಬಾನೇ ನಡೀತಾವೆ. ಇವಾಗ ವೇದವತಿ ಅಂತ ಹೇಳಿ ಒಬ್ಬರ ಕ್ವಾಲಿಟಿ ಅವರವ್ರೆ, ಅವ್ರ ಮೇಲೆ ಒತ್ತಡ ಹಾಕಿರೋ ಅಂತ ಒಂದು ಪೆನ್ ಡ್ರೈವ್ ಅಮ್ಮ ರಿಜೆಕ್ಟ್ ಮಾಡ್ಯವ್ರಿ. ಈ ಇದನ್ನೆಲ್ಲ ಕಚ್ಚಾ ವಸ್ತುನ ಇವರೆಲ್ಲ ಸೇರ್ಕೊಂಡು ಇವ್ರೇನ್ 8 ಜನ ಅವ್ರೆ, ಅವ್ರ ಮೇಲೆ ಒತ್ತಡ ಹಾಕಿ ಅದನ್ನ ಬಳಸಕ್ಕೂ ಉನ್ನಾರ ನಡೆಸಿದ್ರು. ಅದೇ ಆ ಪೆನ್ ಡ್ರೈವ್ ಅಲ್ಲಿ ಇರೋ ಅಂತ ಮುಖ್ಯ ಅಂಶ. ಈ ರೀತಿಯಾಗಿ ಈಗ ರೈತ ಸಂಘ ಈಗಾಗಲೇ ತಮ್ಮ ಅಭಿಪ್ರಾಯವನ್ನು ಹೇಳಿದಿವಿ. ಬಿಡದಿ ಟೌನ್ಶಿಪ್ ಅನ್ನ ಸಂಪೂರ್ಣವಾಗಿ ಕೈ ಬಿಟ್ಬಿಡಿ. ಟೌನ್ಶಿಪ್ ಅಲ್ರಿ, ಯಾರಿಗೋ ಅನುಕೂಲಸ್ಥರುಗಳಿಗೆ ನೀವು ಮನೆ ಕಟ್ಕೊಡೋದಕ್ಕೆ ರೈತರನ್ನೆಲ್ಲ ಖಾಲಿ ಮಾಡಿಸಿ ಕೊಡೋದಾದ್ರೆ
ನಾನು ಶಿವಕುಮಾರ್ ಅವ್ರು ಕೇಳ್ತೀನಿ, ಎಷ್ಟು ಜನ ಅರ್ಜಿ ಹಾಕಿದಾರಪ್ಪ, ಅವ್ರದ್ದೊಂದು ಪಟ್ಟಿ ಬಿಡುಗಡೆ ಮಾಡಿ ನೋಡೋಣ. ಇಲ್ಲಿ ನಿಮಗೆ ಅರ್ಥ ಆಗ್ಬೇಕಂದ್ರೆ, ನೈಸ್ಗೆ ಕೆಂಗೇರಿ ಟೌನ್ಶಿಪ್ ನ ಕೊಟ್ಟಿದೆ ಸರ್ಕಾರ, ನೈಸ್ಗೆ ಬಿಡದಿ ಟೌನ್ಶಿಪ್ ನ ಕೊಟ್ಟಿದೆ. ಇಲ್ಲಿ 4,500 ಎಕರೆ, ಇಲ್ಲಿ 5,000 ಎಕರೆ. ಈ ಮಧ್ಯ ಇರ್ತಕ್ಕಂಥ ಭೂಮಿ ಏನಿದೆ ಇದು ಈಗ ಸರ್ಕಾರ ಟೌನ್ಶಿಪ್ ಮಾಡಕ್ ಹೊರಟಿರೋದು. ಇದು ನಡುವೆ ಇದು 9,000 ಎಕರೆ. ಒಟ್ಟಿಗೆ ಶಿವಕುಮಾರ್ ಅವ್ರ ಕಂಪನಿ ಹೆಚ್ಚು ಕಡಿಮೆ, ನೈಸ್ ಕಂಪನಿ 80 ಭಾಗ ಶಿವಕುಮಾರ್ ಅವ್ರದ್ದೇ, ಇದೊಂದಿಷ್ಟು ಉಳ್ಕೊಂಡಿತ್ತು, ಸೇರಿಸಿ ಒಂದು ದೊಡ್ಡ ಟೌನ್ಶಿಪ್ಗೆ ಅನುಕೂಲ ಮಾಡ್ಕೊಂಡವ್ರೆ. ಇದು ಒಳ್ಳೇದಲ್ಲ ಶಿವಕುಮಾರ್ ಅವ್ರೆ, ದಯಮಾಡಿ ರೈತರನ್ನ ಬದುಕಕ್ ಬಿಟ್ಬಿಡಿ. ಆ ಗಿಡ ಮರ, ಆ ಹಳ್ಳ ಕೊಳ್ಳ ಅದೆಲ್ಲ ಎಷ್ಟು ಚೆನ್ನಾಗಿದೆ, ಅದನ್ನ ಹಂಗೆ ಇರ್ಲಿ, ಬಿಟ್ಬಿಡಿ. ನಿಮ್ಗೇನ್ರಿ, ನೀವು ತಿನ್ನೋದು 1 ಸ್ಪೂನ್ ರೈಸು, ನಾವು ತಿನ್ನೋದು, ನೀವು ಲಕ್ಷಾಂತರ ಕೋಟಿ ಮಾಡ್ಕೊಂಡು ಏನ್ ಮಾಡ್ತೀರಿ? ನಾವು ಸಾಯ್ತೀವಿ, ನೀವು ಸಾಯ್ತೀವಿ, ಬದುಕಕ್ ಬಿಟ್ಬಿಡಿ ರೈತರನ್ನ ಅಂತ ಹೇಳ್ತೀವಿ. ಈಗ ಒಟ್ಟು ಯೋಜನೆಯನ್ನ ಸರಿಯಾದ ದಿಕ್ಕಿನಲ್ಲಿ ಮಾಡಿಲ್ಲ ಅನ್ನೋದಕ್ಕೆ ಎಲ್ಲ ಸರ್ಕಾರಗಳು ಕಾರಣಕರ್ತರಾಗಿದ್ದಾರೆ. ಈ ಹಿಂದೆ ಮಾನ್ಯ ದೇವೇಗೌಡರು ಮುಖ್ಯಮಂತ್ರಿ ಇದ್ದಾಗ ಏನು ಹಿಡ್ಕೊಂಡ್ ಬಂದ್ರು ನೈಸ್ ಕಂಪನಿ ಕೇಣಿ ಅವ್ರನ್ನ, ಅಲ್ಲಿಂದ ಹಿಡಿದು ಇಲ್ಲಿಯವರೆಗೆ ಶಿವಕುಮಾರ್ ಅವ್ರವರೆಗೆ ಎಲ್ಲರೂ ಕೂಡ ನೈಸ್ ಕಂಪನಿಯ ಜೊತೆಯಲ್ಲಿ ರೈತರಿಗೆ ವಂಚನೆ ಮಾಡಿರೋದೇ ನಡೆದುಕೊಂಡ್ ಬಂದಿರೋದು. ನೈಸ್ ಕಂಪನಿ ಯಾವ ತರ ಇರಬೇಕು, ಅದು ಒಪ್ಪಂದ ಏನಿದೆ, ಅದನ್ನ ಇಂಪ್ಲಿಮೆಂಟ್ ಮಾಡಕ್ಕಾಗಿಲ್ಲ. ಇದನ್ನ ಕುಮಾರಸ್ವಾಮಿ ಅವರು ಯಾಕೆ ಈ ಹಿಂದೆ ಅಧಿಕಾರದಲ್ಲಿದ್ದಾಗ ಮಾಡ್ಲಿಲ್ಲ? ಇವತ್ತು ತಾವು ಮಾಡ್ತಾ ಇದ್ದೀರಿ, ನಿಮಗೆ ಬೆಂಬಲ ನಾವಿದೀವಿ. ಅಕಸ್ಮಾತ್ ನೀವು ಬಿಟ್ರು ನಾಳೆ ನಾವು ಅದನ್ನ ಡೈರೆಕ್ಟ್ ಆಕ್ಷನ್ ನಾವು ಕೈಗೆ ತಗೊಂತೀವಿ. ನಾಳೆ ಶಿವಮೊಗ್ಗದಲ್ಲಿ ಮೀಟಿಂಗ್ ಇದೆ, ಅಲ್ಲಿ ಚರ್ಚೆ ಮಾಡ್ತೀವಿ. ಆದ್ರೆ ಎಲ್ಲಾ ಮುಖ್ಯಮಂತ್ರಿಗಳು ಕೂಡ ಅವ್ರ ಜೊತೆ ಕಾಂಪ್ರಮೈಸ್ ಮಾಡ್ಕೊಂಬಂದಿರೋ ಅಪರಾಧಕ್ಕೆ ಇವತ್ತು ಕೋರ್ಟ್ಗಳು ಕೂಡ ಚೀಮಾರಿ ಆಗ್ತಾ ಇದಾವೆ. ಕೋರ್ಟ್ ಹೇಳಿರ್ತಕ್ಕಂಥದ್ದು ಗೌರವಿಸ್ತೇವೆ, ಸರ್ಕಾರ ಅದರ ಬಗ್ಗೆ ತಕ್ಷಣವೇ ಕ್ರಮ ಕೈಗೊಳ್ಳಿ ಅಂತ ಹೇಳ್ತವೆ. ಆಮೇಲೆ ಬಹಳ ಇನ್ನೊಂದು ಮುಖ್ಯವಾಗಿ, ಏನು ಫಾರೆಸ್ಟ್ ಅಧಿಕಾರಿಗಳು ಚಾಮರಾಜನಗರ ಅನೂರ್ ಹತ್ರ ಏನು ರೈತರನ್ನ ಹತ್ಯೆ ಮಾಡಿದರೆ, ಇದು ನಾಚಿಗೇಡಿನ ಸಂಗತಿ. ಇದನ್ನ ಅವ್ರ ನಡುವೆ ಯಾವುದೇ ಸಂಘರ್ಷ ಆಗದಲ್ಲೇ ನೇರವಾಗಿ ಗುಂಡಾಕಿ ಕೊಂದಿದಿರಿ. ಈಗ ಅವ್ರ ಮೇಲೆ ಕ್ರಮ ತಗೊಳ್ರಿ ಅಂದ್ರೆ ಅದನ್ನ ಬಹಳ ಡಿಪೆಂಡ್ ಮಾಡ್ಕೊಂಡು ಸರ್ಕಾರ ನೀವು ಆರ್ಗ್ಯುಮೆಂಟ್ ಮಾಡೋದ್ ನೋಡಿದ್ರೆ ಇದು ಬಹಳ ಹೇಸಿಗೆಯಾಗಿ ಕಾಣುತ್ತೆ. ಅದಕ್ಕೆ ರೈತರಿಗೆ ಏನು ನ್ಯಾಯ ಸಿಗಬೇಕಾಗಿದೆಯೋ, ಈಗೇನ್ ತಾವು ಕಮಿಟಿಯನ್ನ ನೇಮಕ ಮಾಡ್ತಾ ಇದ್ದೀರಿ ಮುಖ್ಯಮಂತ್ರಿಗಳು, ಮಾಡಿ. ಆದ್ರೆ ಪರಿಹಾರ ಅಮೌಂಟ್ ಇದೆಯಲ್ಲ ಅದು ನ್ಯಾಯೋಚಿತವಾಗಿ ಇಲ್ಲ. ಅಲ್ಲ, ನೀವು ವೈನಾಡಲ್ಲಿ ಯಾವ್ದೋ ಕರ್ನಾಟಕದ ಆನೆ ಹೋಗ್ಬಿಟ್ಟಿತ್ತಂತೆ, ಅಲ್ಲಿ ಯಾರೋ ರೈತನ್ ತುಣಿದ್ ಬಿಡ್ತಂತೆ. ಅವತ್ತು ಸಿದ್ದರಾಮಯ್ಯನವ್ರು 20 ಲಕ್ಷ ಆನೆ ತುಣು ಸತ್ತವ್ರಿಗೆ ಕೊಟ್ಟಿದ್ರಿ. ಈಗ ನೀವು ಸರ್ಕಾರದವರು ಗುಂಡಿಟ್ಟು ಕೊಂದಿದ್ರಲ್ಲ 3 ಜನ ರೈತರಿಗೆ, ಎಷ್ಟು ಕೊಡ್ಬೇಕು? ಎಷ್ಟು ಕೊಡ್ಬೇಕು? ಅದಕ್ಕೆ ಬೆಲೆನೇ ಇಲ್ಲ ನಾವು. ಈಗ ನಿಮ್ಮನ್ನು ಹಂಗೆ ಯಾರಾದ್ರೂ ನಿಮ್ ಕುಟುಂಬದಲ್ಲಿ ಆ ತರ ಸತ್ತಿದ್ರೆ ನೀವು ಸಹಿಸ್ಕೊಂಡು ಸುಮ್ಮನೆ ಇರ್ತಾ ಇದ್ರ? ಇದು ಅಕ್ಷಮ್ಯ ಅಪರಾಧ ಕೊಂದಿರ್ತಕ್ಕಂಥದ್ದು. ಇದರ ಮೇಲೆ ತಕ್ಕನಾದ ಶಿಕ್ಷೆ ಆಗ್ಲೇಬೇಕು. ಎರಡನೇದು, ಅಲ್ಲಿ 20 ಲಕ್ಷ ಕೊಟ್ಟು ಆನೆ ತುಳು ಸತ್ತಿರೋದಕ್ಕೆ ಅದು ಕರ್ನಾಟಕದ ಆನೆ ಅಂತ ಗುರ್ತಿಟ್ಟು ಬಿಟ್ಟವ್ರೆ ಅವರು. ಹಾಗಾಗಿ ಅಲ್ಲಿ ಸತ್ತಿದ್ದಕ್ಕೆ ಕರ್ನಾಟಕ ಸರ್ಕಾರದವ್ರು ವೈನಾಡಿಗೆ ತಗೊಂಡೋಗಿ ದುಡ್ಡು ಕೊಟ್ರು. ಈಗ ಕರ್ನಾಟಕದಲ್ಲಿ ನೀವು ಗುಂಡಿಟ್ಟು ಕೊಂದಿರೋದಕ್ಕೆ ಎಷ್ಟು ಕೊಡ್ಬೇಕು? ಇದನ್ನ ಸರಿಯಾಗಿ ಕೊಟ್ರೆ ಸರಿ, ಇಲ್ಲದೆ ಇದ್ರೆ ಶಿವಕುಮಾರ್ ಅವರ ನಾವು ಕರ್ನಾಟಕ ತುಂಬಾ ಚಳುವಳಿಗೆ ನಾವು ಇಳಿಬೇಕಾಗತ್ತೆ. ಇದು ಎಚ್ಚರಿಕೆ ಮಾತು. ನಮಸ್ಕಾರ.